ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತೇವೆ. ನೀವೇನು ನಮ್ಮ ಚಾನಲ್ ಅನ್ನು ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ನಮ್ಮ ಪ್ರತಿನಿತ್ಯ ನಡೆಯುವಂಥ ಪ್ರಾರ್ಥನೆಗೆ 7:30ರಿಂದ 8:30ರವರೆಗೂ ನಡೆಯುವಂಥ ಪ್ರಾರ್ಥನೆಗೆ ಹಾಗೂ ಪ್ರತಿ ಮಂಗಳವಾರ ಕುಟುಂಬಕ್ಕೋಸ್ಕರವಾಗಿ ವಿಶೇಷವಾಗಿ ಪ್ರಾರ್ಥನೆ ಇರ್ತದೆ. ಅದಕ್ಕೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರನ್ನು ಅಥವಾ ಕೆಳಗೆ ಗ್ರೂಪ್ ಇರ್ತದೆ, ಅದರಲ್ಲಿ ನೀವು ಜಾಯ್ನ್ ಆಗೋದ್ರ ಮೂಲಕವಾಗಿ ನಮ್ಮ ಒಂದು ಪ್ರಾರ್ಥನೆಗಳಿಗೆ ಭಾಗವಹಿಸಬಹುದು, ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಸತ್ಯವೇದದ ಸತ್ಯವಾಕ್ಯಗಳನ್ನು ದಿನನಿತ್ಯ ಧ್ಯಾನಿಸಬೇಕು. ಬೈಬಲ್ನಲ್ಲಿರುವಂತಹ ಸತ್ಯವಾಕ್ಯಗಳನ್ನು ನಾವು ಪ್ರತಿನಿತ್ಯ ಧ್ಯಾನಿಸಬೇಕು. ಇದು ಬಹಳ ಪ್ರಾಮುಖ್ಯವಾಗಿರುವಂಥ ವಿಷಯವಾಗಿದೆ. ನಾವು ಅನೇಕ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ, ಆದರೆ ಪ್ರತಿನಿತ್ಯ ನಮ್ಮಲ್ಲಿ ದೇವರ ವಾಕ್ಯವನ್ನು ಅಭ್ಯಾಸ ಮಾಡುವಂಥ, ಧ್ಯಾನ ಮಾಡುವಂಥ ಒಂದು ಅಭ್ಯಾಸವನ್ನು ನಾವು ರೂಢಿಸಿಕೊಳ್ಳಬೇಕು. ಯಾಕೆಂದರೆ ಕ್ರೈಸ್ತಿಯ ಜೀವಿತ ಎಂದು ಹೇಳುವುದಾದರೆ ಬರೀ ಪ್ರಾರ್ಥನೆ ಮಾಡುವುದೇ ಕ್ರೈಸ್ತಿಯ ಜೀವಿತ ಅಲ್ಲ. ಆರಾಧನೆ ಮಾಡುವುದೇ, ಬರೀ ಆರಾಧನೆಗಳನ್ನು, ಹಾಡುಗಳನ್ನು ಆಡುವುದೇ ಕ್ರೈಸ್ತಿಯ ಜೀವಿತ ಅಲ್ಲ. ನಮ್ಮ ಜೀವನದಲ್ಲಿ ದೇವರ ವಾಕ್ಯ ಇರಬೇಕು, ಪ್ರಾರ್ಥನೆ ಇರಬೇಕು, ಆರಾಧಿಸಬೇಕು ಹಾಡುಗಳ ಮೂಲಕ. ಅದೆಲ್ಲದರ ಜೊತೆಗೆ ನಾವು ದೇವರೊಟ್ಟಿಗೆ ದೇವರ ವಾಕ್ಯವನ್ನು ನಾವು ಕೇಳುವಾಗ ಮಾತ್ರವೇ ಅನುಸರಿಸಲಿಕ್ಕೆ ಸಾಧ್ಯ. ಯಾಕೆಂದರೆ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿದೆ ಎಂದು ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರವಾಗಲಿ. ರಾಜ್ಯ ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಈ ವಿಡಿಯೋದಲ್ಲಿ ಮಾತನಾಡುವಾಗ ವಾಕ್ಯಗಳನ್ನು ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧ ಆತ್ಮನೆ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಕೇಳಿಕೊಳ್ತೇವೆ ರಾಜ. ಅದೇ ರೀತಿಯಾಗಿ ಕೇಳುವಂತಹ ವಾಕ್ಯಗಳು ಅವರ ಹೃದಯಗಳನ್ನು ಬದಲಾಯಿಸಲಿ, ಅವರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ನನ್ನ ಮರೆಮಾಚಿನೆಯು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್, ಆಮೇನ್. ಸೊ ದೇವರ ವಾಕ್ಯದ ಪ್ರಾಮುಖ್ಯತೆಯನ್ನು ನಮ್ಮ ಜೀವಿತದಲ್ಲಿ ನಾವು ತಿಳಿದುಕೊಳ್ಳೋದು ಮಾತ್ರ ಅಲ್ಲ. ಎಷ್ಟೋ ಜನರಿಗೆ ಪ್ರಾಮುಖ್ಯತೆ ಗೊತ್ತಿದೆ, ಆದರೆ ಅದನ್ನು ಅನುಸರಿಸೋದಿಲ್ಲ, ಆದರೆ ಅದನ್ನು ಕೈಗೊಂಡು ನಡೆಯೋದಿಲ್ಲ, ಅದನ್ನು ನಮ್ಮ ಜೀವಿತದಲ್ಲಿ ಅಭ್ಯಾಸ ಮಾಡಿಕೊಳ್ಳೋದಿಲ್ಲ. ದಯಮಾಡಿ ನೀವೇನಾದರೂ ನಿಮ್ಮ ಜೀವಿತದಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ನಿಮ್ಮ ಕ್ಯಾರೆಕ್ಟರಲ್ಲಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ನೀವು ಮಾಡುವಂಥ, ನೀವು ಯೋಚಿಸುವಂಥ ಕಾರ್ಯ ಆಗಿರ್ಬೋದು, ನಿಮ್ಮ ಜೀವಿತ ಯಾಕೆ ಬದಲಾಗ್ತಾ ಇಲ್ಲ ಅಂದರೆ ನಿಮ್ಮನ್ನು ಬದಲಾಯಿಸುವಂಥ ಈ ದೇವರ ವಾಕ್ಯಕ್ಕೆ ನೀವು ಪ್ರಾಮುಖ್ಯತೆಯನ್ನು ಕೊಡ್ತಾ ಇಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಜೀವಿತದಲ್ಲಿ ಇದನ್ನು ನೀವು ಹೆಚ್ಚು ಪ್ರೀತಿಸ್ತಾ ಇಲ್ಲ. ಪ್ರೀತಿಸುವುದಾದರೆ ಖಂಡಿತವಾಗಿಯೂ ಈಗ ನಮಗಿಷ್ಟ ಆಗೋ ಕೆಲಸ ನಾವು ಯಾವತ್ತಿಗೂ ಕೂಡ ಚಾಚು ತಪ್ಪದೆ ನಾವು ಮಾಡ್ತೇವೆ. ಅಕಸ್ಮಾತ್ ನಾವು ಅದನ್ನು ಮಿಸ್ ಮಾಡ್ತಾ ಇದ್ದೇವೆ ಅಂದರೆ ನಮ್ಮ ಜೀವಿತದಲ್ಲಿ ಅದರ ಮೇಲಿರುವಂಥ ಆಸಕ್ತಿ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು ಕಡಿಮೆ ಆಗಿದೆ ಅಂತ ಅದರ ಅರ್ಥ. ನಾವು ಪ್ರೀತಿಸುವಂಥ, ಇಷ್ಟಪಡುವಂಥ ವಿಷಯಗಳನ್ನು ಎಷ್ಟೇ ಕಷ್ಟವಿದ್ದರೂ, ಏನೇ ಸಮಯ, ಕಠಿಣ ಪರಿಸ್ಥಿತಿಗಳಿದ್ರೂ ನಾವು ಅದನ್ನು ಮಾಡೇ ಮಾಡ್ತೇವೆ. ಆದರೆ ನಮ್ಮ ಜೀವಿತದಲ್ಲಿ ನಾವೀಗ ಯೋಚನೆ ಮಾಡಬೇಕು, ನಿಜವಾಗಿಯೂ ನಾನು ವಾಕ್ಯವನ್ನು ಓದ್ತಾ ಇಲ್ಲ ಅಂದರೆ ನಾನು ವಾಕ್ಯವನ್ನು ಪ್ರೀತಿಸ್ತಾ ಇದ್ದೇನಾ ಎಂದು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನ ವಿಷಯವಾಗಿ ನೋಡುವಾಗ, ಯೇಸುವಿನ ದೇಹವನ್ನು ತಿಂದು ಆತನ ರಕ್ತವನ್ನು ಕುಡಿಯುವುದು ಎಂದರೆ ಆತನ ವಾಕ್ಯವನ್ನು ಸ್ವೀಕರಿಸುವುದು ಎಂದರ್ಥ. ಇದನ್ನು ನಾವು ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಯ ಬರ್ತದೆ. ಆ ಮಾತೇನೆಂದರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದೇ ನಾವು ಈ ಒಂದು ವಚನದಲ್ಲಿ ನೋಡ್ತೇವೆ. ಹಾಗೆ ಮತ್ತೆ 14ನೇ ವಚನಕ್ಕೆ ಬರುವಾಗ, ಆ ವಾಕ್ಯವೆಂಬಾತನು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸಿಸಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು, ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಂದ ಇರತಕ್ಕ ಮಹಿಮೆ ಎಂದು ದೇವರ ವಾಕ್ಯ ನಮಗೆ ತಿಳಿಯಪಡಿಸುವಂಥದ್ದಾಗಿದೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದು ಎಂದು ವಾಕ್ಯ ನಮಗೆ ತಿಳಿಸುವಂಥದ್ದಾಗಿದೆ. ಈ ವಾಕ್ಯಗಳನ್ನು ನಾವು ಓದುವಾಗ ನಾವು ಕರ್ತನ ವಾಕ್ಯವನ್ನು ಸ್ವತಃ ವಾಕ್ಯವಾಗಿರುವ ಆತನನ್ನೇ ನಾವು ಸ್ವೀಕರಿಸಬೇಕು. ಯೇಸು ಕ್ರಿಸ್ತನೇ ವಾಕ್ಯವಾಗಿದ್ದಾನೆ. ನಾವು ಎಷ್ಟೋ ಜನರು
ನಮ್ಮಲ್ಲಿ ಹಂಬಲ ಇರುತ್ತೆ. ನಾವು ದೇವರ ಸ್ವರ ಕೇಳಿಸ್ಕೊಳ್ಬೇಕು, ದೇವ್ರು ನನ್ನ ಹತ್ರ ಮಾತನಾಡಬೇಕು. ನಮ್ಮ ಕೈಯಲ್ಲಿರುವ ಈ ಸುಂದರವಾದ ಪುಸ್ತಕ ಸತ್ಯವೇದ ಏನಿದೆಯಲ್ಲ, ಇದೇ ದೇವರ ಮಾತುಗಳಾಗಿದೆ, ಇದೇ ದೇವರಾಗಿದೆ. ಇದನ್ನು ನಾವು ಓದುವಾಗ, ಇದನ್ನು ನಾವು ಧ್ಯಾನಿಸುವಾಗ ನಮ್ಮನ್ನು ನೂತನಪಡಿಸಿ ನಮ್ಮನ್ನು ಬದಲಿಸುವಂಥದ್ದಾಗಿದೆ. ಬದಲಿಸುವಂತಹ ವಾಕ್ಯವನ್ನು ನಾವು ಸ್ವೀಕರಿಸಬೇಕು. ಯಹೂದ್ಯರಂತೆ ನಾವು ದೂರ ಸರಿಸಬಾರದು. ಯಹೂದ್ಯರು ಸ್ವೀಕರಿಸಲಿಲ್ಲ, ಯೇಸು ಸ್ವಾಮಿಯನ್ನು ನೋಡಿದ್ರು, ಅವರು ಕಣ್ಣಾರೆ ಕಂಡರೂ ಕೂಡ ಅವರು ಈಗಲೂ ಕೂಡ ಅವರ ನಂಬಿಕೆ ಏನಂದರೆ ಇನ್ನೂ ಮೆಸ್ಸಾಯನು ಬಂದಿಲ್ಲ. ಯಹೂದ್ಯರ ನಂಬಿಕೆ ಈಗಲೂ ಈ ಭೂಮಿಯ ಮೇಲಿರುವ ಯಹೂದ್ಯರ ಆಗಿರುವಂಥ ಅವರ ನಂಬಿಕೆ ಏನಂದರೆ ಇನ್ನೂ ಮೆಸ್ಸಾಯನು ಬಂದಿಲ್ಲ, ಮೆಸ್ಸಾಯನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಅವರ ನಂಬಿಕೆ ಅದಾಗಿದೆ. ಕಣ್ಣಾರೆ ಕಂಡಂಥ ಯೇಸು ಸ್ವಾಮಿಯನ್ನ ಅವರು ಬರಬೇಕಾದ ಕ್ರಿಸ್ತನು ಎಂದು ಅವರು ನಂಬಲಿಲ್ಲ. ಆದರೆ ನಮ್ಮ ಮುಂದೆ ಎಲ್ಲವೂ ಕೂಡ ಇದೆ, ದೇವರ ವಾಕ್ಯ ಇದೆ, ಎಲ್ಲ ಸಾಕ್ಷಿಗಳಿದೆ. ಇವುಗಳನ್ನು ನಾವು ಸ್ವೀಕರಿಸಬೇಕು, ಇವುಗಳನ್ನು ನಾವು ಅನುಸರಿಸಬೇಕು. ಯೇಸು ಸ್ವಾಮಿ ತನ್ನ ದೇಹ ಮತ್ತು ರಕ್ತದ ಬಗ್ಗೆ ಹೇಳಿದ ಮಾತುಗಳನ್ನು ಯಾವ ರೀತಿ ಯಹೂದ್ಯರು ಕಠಿಣವೆನಿಸಿಕೊಂಡು ಅವರು ಯೋಚನೆ ಮಾಡಿದ್ರೋ ಅದೇ ರೀತಿ ಆತನ ಶಿಷ್ಯರಲ್ಲಿ ಅನೇಕರಿಗೆ ಕಠಿಣವೆನಿಸಿದವು. ಹೀಗಾಗಿ ಅವರು ಯಹೂದ್ಯರಂತೆ ತಮ್ಮಲ್ಲೇ ಗುಣಗುಟ್ಟಿಕೊಳ್ತಾ ಇದ್ರು. ನಾವು ಕರ್ತನ ವಾಕ್ಯವನ್ನ, ಸತ್ಯ ನುಡಿಗಳನ್ನ ನಾವು ದಿನವೂ ಕೂಡ ಧ್ಯಾನಿಸೋಣ. ಆಗ ಆತನೇ ಅವುಗಳಲ್ಲಿರುವಂಥ ಸತ್ಯಾರ್ಥಗಳನ್ನು ನಮಗೆ ತಿಳಿಸಿಕೊಡುವ ಆತನಾಗಿದ್ದಾನೆ. ಇವತ್ತು ಎಷ್ಟೋ ಜನರ ಒಂದು ಕಂಪ್ಲೇಂಟ್ ಏನಾಗಿದೆ ಅಂದರೆ, ನಾನು ವಾಕ್ಯ ಓದ್ತಾ ಇದ್ದೇನೆ ಆದರೆ ನನಗೇನು ಅರ್ಥ ಆಗ್ತಾ ಇಲ್ಲ. ಇವತ್ತು ನಾನು ವಾಕ್ಯ ಓದಿ ಬಂದಿದ್ದೇನೆ, ಯಾವ ವಾಕ್ಯ ಓದಿದ್ದೇನೆ ಎಂಬುದನ್ನು ನನಗೆ ಅರ್ಥನೂ ಆಗಿಲ್ಲ, ಯಾವ ವಾಕ್ಯ ಓದಿದ್ದೇನೆಂದು ನನ್ನಲ್ಲಿ ನೆನಪೂ ಇಲ್ಲ ಎಂದು ಅನೇಕರು ಹೇಳುವುದನ್ನು ನಾವು ಕಾಣ್ತಾ ಇದ್ದೇವೆ. ಆದರೆ ನೀವು ವಾಕ್ಯವನ್ನು ಓದೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿರಿ. ದೇವರೇ, ನನ್ನ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಎಂದು ವಾಕ್ಯ ಹೇಳುವ ಪ್ರಕಾರ ನಮ್ಮ ಕಣ್ಣುಗಳು ತೆರೆಯಬೇಕು. ನಮ್ಮ ಕಣ್ಣುಗಳನ್ನು ನಾವು ಉಪಯೋಗಿಸಿಕೊಂಡು ಇವತ್ತು ಅನೇಕ ಕಾರ್ಯಗಳನ್ನು ನೋಡ್ತಾ ಇದ್ದೇವೆ. ಬೇಡವಾದಂಥ ಕಾರ್ಯಗಳನ್ನಾಗಿರಬಹುದು, ಅದೇ ರೀತಿಯಾಗಿ ದುಷ್ಟ ಕಣ್ಣಾಗಿರಬಹುದು, ಮೋಹದ ಕಣ್ಣಾಗಿರಬಹುದು, ಪಾಪದ ಕಣ್ಣಾಗಿರಬಹುದು. ಇವುಗಳನ್ನು ನಮ್ಮ ಕಣ್ಣುಗಳ ಮೂಲಕ ನಾವು ಹೆಚ್ಚು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯವೆಂಬ ಈ ಕನ್ನಡಿಯನ್ನು ನಮ್ಮ ಕಣ್ಣಿನ ಮೂಲಕ ನೋಡುವಾಗ ನಮ್ಮ ಕಣ್ಣಿನ ಮೂಲಕ ನಮ್ಮ ದೇಹಕ್ಕೆಲ್ಲ ಬೆಳಕುಂಟಾಗ್ತದೆ. ನಮ್ಮ ಕಣ್ಣು ನಮ್ಮ ದೇಹಕ್ಕೆ ಬೆಳಕಾಗಿದೆ. ಈ ಕಣ್ಣು ನೆಟ್ಟಗಿದ್ರೆ ಇಡೀ ದೇಹ ಚೆನ್ನಾಗಿರ್ತದೆ. ಅದೇ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ದೇವರೇ, ನನ್ನ ಕಣ್ಣುಗಳು ತೆರೆಯಬೇಕು. ಆಗ ನಿಮ್ಮ ಜೀವಿತದಲ್ಲಿ ನೀವು ಓದಿದಂಥ ವಾಕ್ಯಗಳ ಸತ್ಯಾರ್ಥವನ್ನು, ಗೂಢಾರ್ಥವನ್ನು ಆತನು ನಿಮಗೆ ತಿಳಿಸುವವನಾಗಿದ್ದಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ವಾಕ್ಯವನ್ನು ಓದುವಾಗ, ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ದೇವರನ್ನು ನಾವು ಕೇಳಿಕೊಳ್ಳುವಾಗ ತಿಳಿಯದ, ನಮಗೆ ಗೊತ್ತಿಲ್ಲದೆ ಇರುವ ವಿಷಯಗಳನ್ನು ಆತನು ನಮಗೆ ತಿಳಿಯಪಡಿಸುವವನಾಗಿದ್ದಾನೆ. ಹಾಗಾಗಿ ನಾವು ಕೂಡ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಕಣ್ಣುಗಳು ತೆರೆಯಲ್ಪಡಲಿ, ನಿನ್ನ ವಾಕ್ಯದಲ್ಲಿ ಬರೆದಿರುವ ಈ ಸತ್ಯಾರ್ಥಗಳು ನನಗೆ ತಿಳಿಯಪಡಿಸು ಎಂದು ನಾವು ದೇವರನ್ನು ಕೇಳಬೇಕು. ಯಹೂದ್ಯರ ಹೃದಯ ಕಠಿಣವಾಗಿತ್ತು. ಅದೇ ರೀತಿಯಾಗಿ ಇಲ್ಲಿ ಎಷ್ಟೋ ಜನರಲ್ಲಿ, ನಮ್ಮಲ್ಲಿಯೂ ಕೂಡ ಅನೇಕರ ಹೃದಯ ಕಠಿಣವಾಗಿದೆ. ದೇವರ ವಾಕ್ಯವನ್ನು ಭಾನುವಾರ ಕೇಳ್ತಾ ಇದ್ದಾರೆ, ಆದರೆ ಆ ಕೇಳುವಂಥ ವಾಕ್ಯಕ್ಕೆ ಕಿವಿಗೊಡ್ತಾ ಇಲ್ಲ, ಕೇಳುವಂಥ ವಾಕ್ಯವನ್ನು ಸ್ವೀಕರಿಸ್ತಾ ಇಲ್ಲ, ಕೇಳುವಂಥ ವಾಕ್ಯವನ್ನು ಪ್ರತಿದಿನ ಧ್ಯಾನಿಸ್ತಾನೂ ಇಲ್ಲ. ಎಷ್ಟೋ ಜನರ ಕ್ರೈಸ್ತರ ಜೀವಿತ ಇಂದು ಇದೇ ಆಗಿದೆ. ಕ್ರೈಸ್ತರ ಜೀವಿತ ಎಂದು ಹೇಳುವುದಾದರೆ ಡಿಸಿಪ್ಲಿನ್ ಅಂದರೆ ಶಿಸ್ತಿನ ಜೀವಿತ. ಯೇಸು ಸ್ವಾಮಿ ಭೂಲೋಕದಲ್ಲಿ ಇರುವ ಸಮಯದಲ್ಲಿ ಆತನು ಎಷ್ಟು ಶಿಸ್ತಿನಿಂದ ಜೀವಿಸುವುದನ್ನು ನಮಗೆ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ. ಆದರೆ ಇವತ್ತು ನಾವೇನಾದರೂ ಬೈಬಲ್ ಓದಿದ್ರಾ, ಪ್ರಾರ್ಥನೆ ಮಾಡಿದ್ರಾ, ಈ ಸಭೆಗೆ ಯಾಕೆ ಬಂದಿಲ್ಲ, ಆರಾಧನೆಗೆ ಯಾಕೆ ಬಂದಿಲ್ಲ ಎಂದು ಕೇಳುವಾಗ ಅನೇಕರ ನೆಪ, ನನಗೆ ತುಂಬ ಬ್ಯುಸಿ ಇದ್ದೇನೆ. ನಾವು ಇಷ್ಟಪಡುವಂತಹ ಕೆಲಸಗಳನ್ನು ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ಅದರಲ್ಲಿ ನಾವು ಸಮಯವನ್ನು ಮಾಡಿಕೊಂಡು ನಾವು ಆ ಕಾರ್ಯವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡೋಣ. ಶಿಷ್ಯರು ಕೆಲವೊಮ್ಮೆ ಈ ವಾಕ್ಯವನ್ನು ಕೇಳಿ ಅನೇಕರು ಹಿಂಜರಿಯುವುದನ್ನು ನಾವು ನೋಡ್ತೇವೆ.
ಅಂದಿನಿಂದ ಆತನ ಶಿಷ್ಯರಲ್ಲಿ ಅನೇಕರು ಹಿಂಜರಿದರು, ಆತನ ಕೂಡ ಸಂಚಾರ ಮಾಡುವುದನ್ನು ಬಿಟ್ಟು ಬಿಟ್ಟರು ಎಂದು ನಾವು ನೋಡ್ತೇವೆ. ಯೇಸುಸ್ವಾಮಿ ಸ್ವಲ್ಪ ಕಠಿಣ ಆತನನ್ನು ಹಿಂಬಾಲಿಸ್ತಾ ಇದ್ರು. ತುಂಬ ಜನ ಶಿಷ್ಯರಾಗಿ ಆತನನ್ನು ಹಿಂಬಾಲಿಸ್ತಾ ಇದ್ರು. 12 ಜನವಲ್ಲದೆ ಇನ್ನೂ ಅನೇಕರು ಆತನನ್ನು ಹಿಂಬಾಲಿಸ್ತಾ ಇದ್ರು. ಯಾವಾಗ ಆತನು ಕಠಿಣವಾದ ವಾಕ್ಯವನ್ನು ಹೇಳಲಿಕ್ಕೆ, ಸತ್ಯ ಸಂಗತಿಗಳನ್ನು ಹೇಳಲಿಕ್ಕೆ ಪ್ರಾರಂಭಿಸಿದನೋ ಅದೇ ಆ ಸಮಯದಲ್ಲಿ ಅನೇಕರು ಹಿಂಜಾರಿ ಹೋಗುವುದನ್ನು ನೋಡ್ತೇವೆ. ಎಷ್ಟೋ ಸಮಯದಲ್ಲಿ ಇಂದು ಸಭೆಗಳಲ್ಲೂ ನಾವು ನೋಡ್ತಾ ಇದ್ದೇವೆ. ನಮ್ಮ ಜೀವಿತಕ್ಕೆ ಅಗತ್ಯವಾಗಿರುವ ಅನೇಕ ಸತ್ಯ ಸಂಗತಿಗಳನ್ನ ಯೇಸು ತಿಳಿಸಿಕೊಡುವಾಗ ಎಷ್ಟೋ ವೇಳೆ ಅನೇಕರು ಸಹ ಹಿಂಜರಿದು ದೂರ ಸರಿಯುವುದುಂಟು. ಆ ಸಮಯದಲ್ಲಿ ಅವರಿಗೆ ಆ ಬುದ್ಧಿ ಮಾತುಗಳಾಗಿರಬಹುದು ಅಥವಾ ಅವರು ಕೇಳುವಂತಹ ವಾಕ್ಯಗಳು ಅರ್ಥವಾಗ್ಲಿಕ್ಕಿಲ್ಲ ಅಥವಾ ಇಡಿಸದೆ ಹೋಗಬಹುದು. ಹೀಗಾಗಿ ಅನೇಕರು ಇದರಿಂದ ದೂರವಾಗುವುದನ್ನು ನೋಡ್ತೇವೆ. ಆದರೆ ನಾವು ಹಾಗೆ ಮಾಡದೆ ಆತನ ಸತ್ಯ ನುಡಿಗಳನ್ನು ಅಂಗೀಕರಿಸಬೇಕು. ಈ ಅಂಗೀಕಾರ ನಾವು ಮಾಡೋದ್ರಿಂದ ನಮಗೆ, ನಮ್ಮ ಆತ್ಮಿಕ ಜೀವಿತಕ್ಕೆ, ನಮ್ಮ ಕುಟುಂಬಕ್ಕೆ ಅದು ಒಳ್ಳೆಯ ಸಂಗತಿಯಾಗಿದೆ. ಯಾವಾಗ ನಾವು ದೇವರ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸ್ತೇವೋ ನಮ್ಮ ಜೀವಿತದಲ್ಲಿ ದೇವರ ಅದ್ಭುತವನ್ನು, ದೇವರ ಕರವನ್ನು, ದೇವರ ಆಶೀರ್ವಾದವನ್ನು, ದೇವರ ಪ್ರೀತಿಯನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಎಷ್ಟು ಒಳ್ಳೆಯವರು, ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಎಂಬುದನ್ನು ನಾವು ವಾಕ್ಯವನ್ನು ಧ್ಯಾನಿಸುವಾಗ, ಹಾಗೆ ವಾಕ್ಯವನ್ನು ಓದುವಾಗ ನಮಗೆ ತಿಳಿಯ ಬರುವಂಥದ್ದಾಗಿದೆ. ಅಷ್ಟು ಮಾತ್ರ ಅಲ್ಲ, ನೀವು ಹೆಚ್ಚು ಈ ವಾಕ್ಯಗಳನ್ನು ಧ್ಯಾನಿಸುವಾಗ ನಿಮಗೆ ತಿಳಿಯದಂತೆ ಅನೇಕ ಬದಲಾವಣೆಗಳು ನಿಮ್ಮ ಗುಣದಲ್ಲಾಗಿರ್ಬೋದು, ನಡತೆಯಲ್ಲಾಗಿರ್ಬೋದು, ಆಲೋಚನೆಯಲ್ಲಾಗಿರಬಹುದು ಈ ವಾಕ್ಯವು ತರುವಂಥದ್ದಾಗಿದೆ. ಯಾಕೆಂದರೆ ಈ ವಾಕ್ಯವನ್ನು ನೀವು ಓದುವಾಗ ನಿಮ್ಮನ್ನೂ ಸಹ ಈ ವಾಕ್ಯ ಓದುವಂಥದ್ದಾಗಿದೆ. ನಿಮ್ಮ ಜೀವಿತದಲ್ಲಿರುವಂಥ ಉದ್ದೇಶವನ್ನು, ಆಲೋಚನೆಗಳನ್ನು ವಿವೇಚಿಸುವಷ್ಟು ಶಕ್ತಿ ದೇವರ ವಾಕ್ಯಕ್ಕಿದೆ. ಆದ ಕಾರಣ ಪ್ರತಿನಿತ್ಯ ನಾವು ಧ್ಯಾನ ಮಾಡೋಣ. ಎಷ್ಟೋ ಜನರು ಬೋಧನೆ ಕೇಳ್ತಾರೆ, ಆದರೆ ಬದಲಾವಣೆ ಇರೋದಿಲ್ಲ. ಅದೇ ರೀತಿ ಯೇಸುಸ್ವಾಮಿಯ ಜೊತೆಯಲ್ಲಿದ್ದಂತಹ ಯೂದನು ಕೂಡ ಪ್ರತಿನಿತ್ಯ ಯೇಸುಸ್ವಾಮಿಯ ಬೋಧನೆಯನ್ನು ಕೇಳುವವನಾಗಿದ್ದನು. ಆದರೆ ಆ ಇಸ್ಕರಿಯೋತ್ ಯೂದನು ಯೇಸುವಿನ ಮುಂದೆ ಹಿಡಿದುಕೊಡುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವುದನ್ನು ನಾವು ನೋಡುವಾಗ ಬಹಳ ಬೇಸರ ಸಂಗತಿ ಆಗ್ತದೆ. ಯಾಕೆಂದರೆ ಯೇಸುಸ್ವಾಮಿಗೆ ಎಷ್ಟು ದುಃಖವಾಗಿರಬಹುದು. ನಾವು ನಮ್ಮ ಜೀವಿತದಲ್ಲಿ ಅನೇಕ ಸಮಯದಲ್ಲಿ ವಾಕ್ಯ ಕೇಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಸ್ವೀಕರಿಸುವುದು, ಅದಕ್ಕೆ ಕಿವಿಗೊಡುವುದು, ಅನುಸರಿಸುವುದು ಇಂಪಾರ್ಟೆಂಟ್ ಆಗಿರ್ತದೆ. ಭಾನುವಾರ ಒಂದು ಸಮಯದಲ್ಲಿ ಸಾಕು, ದಯಮಾಡಿ ನಾನು ವಾಕ್ಯ ಓದ್ತಾ ಇರೋದು ಸಾಕು, ಒಂದಿನಕ್ಕಿಷ್ಟು ವಾಕ್ಯ ಓದಿದ್ರೆ ಸಾಕು ಅಂತ ನೀವು ನೆನೆಸಿಕೊಳ್ಬೇಡಿ, ಸಾಕು ಅಂತ ನೀವು ಅಂದುಕೊಳ್ಳಬೇಡಿ. ಯಾವಾಗೆಲ್ಲ ನಿಮಗೆ ಸಮಯ ಸಿಗ್ತದೆ ಆಗೆಲ್ಲ ನೀವು ವಾಕ್ಯವನ್ನು ತೆರೆದು ಓದಿರಿ. ನಾವು ದಿನದಲ್ಲಿ ನಮ್ಗೆ ಎಷ್ಟೋ ಸಮಯದಲ್ಲಿ ನಾವು ಈ ಫೋನ್ಗಳಲ್ಲಿ ಸಮಯ ಕಳಿತೇವೆ. ನಮ್ಗೆ ಏನಾದರೂ ಬಿಡುವು ಸಿಕ್ಕಿದ್ರೆ ಸಾಕು, ಯಾವುದಾದ್ರೂ ಕೆಲಸದಿಂದ ರೆಸ್ಟ್ ಸಿಕ್ಕಿದ್ರೆ ಸಾಕು, 1 ಅವರ್ 2 ಅವರ್ ನಾವು ಫೋನಲ್ಲಿ ಸಮಯ ಕಳಿತೇವೆ. ಆದರೆ ಫೋನಲ್ಲಿ ಸಮಯ ಕಳೆಯುವಾಗ ಫೋನ್ ನೋಡುವುದು ಸಾಕಂತ ಯಾವತ್ತೂ ನಾವು ತೀರ್ಮಾನ ಮಾಡೋದಿಲ್ಲ. ಆದರೆ ದೇವರ ವಾಕ್ಯವನ್ನು ಓದುವಾಗಲೇ ಇವತ್ತಿಗೆ ಇಷ್ಟು ಸಾಕು ಎಂದು ನಾವು ತೀರ್ಮಾನ ಮಾಡಿಕೊಳ್ತೇವೆ. ಯೂದನ ಜೀವಿತದಲ್ಲಿ ಯೇಸುಸ್ವಾಮಿ ಒಟ್ಟಿಗೆ ಇದ್ದನು. ದೇವರ ವಾಕ್ಯವನ್ನು ಆತನು ಬೋಧಿಸ್ತಾ ಇದ್ದಂಥ ಬೋಧನೆ ಕೇಳ್ತಾ ಇದ್ದನು. ಆದರೆ ಎಂದಿಗೂ ಅವನ ಮನಸ್ಸನ್ನು ಆ ವಾಕ್ಯಗಳಿಗೆ ಒಪ್ಪಿಸಿಕೊಡಲಿಲ್ಲ. ಅವರ ಮನಸ್ಸಿನಲ್ಲಿ ಆ ವಾಕ್ಯಕ್ಕೆ ಸ್ಥಾನ ಕೊಡಲಿಲ್ಲ, ಸ್ಥಳ ಕೊಡಲಿಲ್ಲ. ಇವತ್ತು ಎಷ್ಟೋ ಜನರು ಇಸ್ಕರಿಯೋತ್ ಯೂದನ ರೀತಿಯಲ್ಲೇ ಇದ್ದಾರೆ, ಇನ್ನೂ ಅದೇ ರೀತಿ ಬದುಕ್ತಾ ಇದ್ದಾರೆ. ಯೇಸುಸ್ವಾಮಿಯ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ. ಸಭೆಯಲ್ಲಿ ಅನೇಕ ಕಾರ್ಯಗಳನ್ನು ಇವನು ಯೇಸುಸ್ವಾಮಿಯ ಒಂದು ಸೇವೆಯ ಒಂದು ಭಾಗದಲ್ಲಿ ಹಣಕಾಸಿನ ವಿಷಯವಾಗಿ ಇವನು ವಹಿಸಿಕೊಂಡಿದ್ದನು. ಅವನು ಹೆಚ್ಚು ಅದರ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿಯೇ ತನ್ನ ಗಮನ ಇಟ್ಟುಕೊಂಡಿದ್ದಾನೆ ಹೊರತು ಅದನ್ನು ಬಿಟ್ಟು ದೇವರ ವಾಕ್ಯವನ್ನು ಕೇಳುವುದರಲ್ಲಾಗಲಿ ಸ್ವೀಕರಿಸುವುದರಲ್ಲಾಗಲಿ ಅದನ್ನು ಅನುಸರಿಸಲಿಕ್ಕೆ ಅವನಿಗೆ ಮನಸ್ಸಿರಲಿಲ್ಲ. ನಮ್ಮಲ್ಲಿಯೂ ಕೂಡ ಯೇಸುಸ್ವಾಮಿಯ ವಾಕ್ಯವನ್ನು ಕೇಳ್ತಾ ಇರುವ ನಾವು ಯೂದನ ಹಾಗೆ ನಮ್ಮ ಜೀವಿತವನ್ನು ನಾವು ಮಾಡಿಕೊಳ್ಳದೆ ಕರ್ತನ ವಾಕ್ಯಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡಬೇಕು. ನಾವು ನಮ್ಮ ಜೀವಿತದಲ್ಲಿ ಎಂದಿಗೂ ಕರ್ತನ ಮನಸ್ಸನ್ನು ನೋಯಿಸಬಾರದು. ಇಸ್ಕರಿಯೋತ್ ಯೂದನು ಹಾಗೆ ಮಾಡಿರುವ ಸಮಯದಲ್ಲಿ ಎಷ್ಟು ಬೇಸರವಾಗ್ತದೆ. ತನ್ನ ಜೊತೆಯಲ್ಲಿಯೇ ಇದ್ದುಕೊಂಡು ಪ್ರೀತಿಯಿಂದ ಮಾತನಾಡಿ ತನ್ನ ಬೋಧನೆಗಳನ್ನು ಕೇಳಿದಂಥ ಯೂದನು ತಮ್ಮ ಜೊತೆಯಲ್ಲಿದ್ದವರೇ ಮೋಸ ಮಾಡುವಾಗ ಎಷ್ಟು ಸಂಕಟ, ಎಷ್ಟು ವೇದನೆ ಆಗ್ತದೆ.
ಇವತ್ತು ನಾವು ಕೂಡ ಯೇಸು ಸ್ವಾಮಿಯ ಮಕ್ಕಳೆನಿಸಿಕೊಂಡಿದ್ದೇವೆ. ಯಾರ್ಯಾರು ಆತನನ್ನು ಸ್ವೀಕರಿಸ್ತಾರೋ ಆತನ ಮಕ್ಕಳಾಗುವಂಥ ಅಧಿಕಾರವನ್ನು ಕೊಟ್ಟಿದ್ದಾನೆ. ಆತನ ಮಕ್ಕಳಾಗಿರುವಂಥ ನಾವು ಆತನಿಗೆ ಮೆಚ್ಚುಗೆ ಉಳ್ಳಂತಹ ಜೀವಿತವನ್ನು ನಾವು ನಡೆಸಬೇಕೇ ಹೊರತು ಆತನಿಗೆ ನೋವು ಪಡಿಸುವಂಥ ಜೀವಿತವಲ್ಲ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೇಳ್ತಾ ಇರುವಂಥ ನೀವು ಅನೇಕ ದಿವಸದಿಂದ ವಾಕ್ಯಗಳನ್ನು ಕೇಳಿದರೂ ಕೂಡ ಇನ್ನೂ ನಿಮ್ಮ ಜೀವಿತದಲ್ಲಿ ಬದಲಾವಣೆ ಇಲ್ಲ. ಅದೇ ಪಾಪದಲ್ಲಿ, ಅದೇ ಒಂದು ವಿಧವಾದಂಥ ಕಠಿಣ ಮನಸ್ಸನ್ನು ಒತ್ತುಕೊಂಡು ಬದಲಾವಣೆ ಇಲ್ಲದೆ ಇರುವಂತಹ, ಮಾನಸಾಂತರ ಇಲ್ಲದೆ ಇರುವಂತಹ ಜೀವಿತವು ನಿಮ್ಮದಾಗಿರುವುದಾದರೆ ದೇವರ ವಾಕ್ಯಕ್ಕೆ ಮನಸ್ಸು ಕೊಡಿರಿ. ದೇವರ ವಾಕ್ಯ ಪ್ರತಿದಿನ ಧ್ಯಾನಿಸಿರಿ. ಆ ವಾಕ್ಯವೇ ನಿಮ್ಮನ್ನು ತಿದ್ದಿ ನಡೆಸುವಂಥದ್ದಾಗಿದೆ. ಎಷ್ಟೋ ಜನರು ಹೇಳುವಂಥದ್ದು ಏನಾಗಿದೆ ಅಂದರೆ, ನಾನು ಪ್ರತಿನಿತ್ಯ ಧ್ಯಾನ ಮಾಡದೆ ಹೇಗೆ ನಿಮಗೆ ವಾಕ್ಯ ಅರ್ಥವಾಗ್ತದೆ? ಪ್ರತಿನಿತ್ಯ ನಾವು ಓದುವಾಗ ಮಾತ್ರವೇ ಆ ವಾಕ್ಯಗಳು ನಮಗೆ ನೆನಪಿನಲ್ಲಿ ಉಳಿಯುವಂಥದ್ದಾಗಿದೆ. ಆ ವಾಕ್ಯಗಳು ನಮಗೆ ಅಭ್ಯಾಸ ಮಾಡುವಾಗ ಮಾತ್ರವೇ ನಮ್ಮ ನೆನಪಿನಲ್ಲಿ ಉಳಿದು ನಮಗೆ ಅರ್ಥವಾಗಲಿಕ್ಕೆ ಕರ್ತನು ಸಹಾಯ ಮಾಡ್ತಾನೆ. ಒಂದು ಸಮಯದಲ್ಲಿ ಒಂದು ಜೆರಾಕ್ಸ್ ಶಾಪಿಗೆ ಹೋದಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಂಧಿಸಿದ್ವಿ. ಅವರು ಕ್ರೈಸ್ತರಂತ ನಮಗೆ ಸ್ವಲ್ಪ ಹೊತ್ತಿನ ನಂತರ ನಮಗೆ ತಿಳಿಯ ಬಂತು. ಅವರನ್ನು ಮಾತನಾಡಿದಾಗ, ಅವರ ಬಗ್ಗೆ ನಾವು ಕೇಳಿ ನಂತರ ವಿಚಾರಿಸಿದಾಗ, ನೀವು ಸಭೆಗೆ ಎಲ್ಲಿ ಹೋಗ್ತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳುವಾಗ ಆ ವ್ಯಕ್ತಿ ಹೇಳಿದರು, ನಾನು ಯಾವ ಸಭೆಗೆ ಹೋಗ್ತಾ ಇಲ್ಲ, ನಾನು ಯಾವ ಪಾಸ್ಟರ್ ಕಾಂಟ್ಯಾಕ್ಟ್ ಇಟ್ಕೊಂಡಿಲ್ಲ, ಆದರೆ ನಾನು ಮನೆಯಲ್ಲೇ ಎಲ್ಲ ಮಾಡಿಕೊಳ್ತೇನೆ ಎಂದು ಹೇಳಿದರು. ಆ ಸಮಯದಲ್ಲಿ ಮತ್ತೆ ನಾವು ತಿರುಗಿ ಕೇಳಿದ್ವಿ, ನೀವು ಪ್ರತಿನಿತ್ಯ ಹಾಗಾದರೆ ಬೈಬಲ್ಲು ಪ್ರಾರ್ಥನೆ ಎಲ್ಲ ಓದ್ಕೊಳ್ತಾ ಇದ್ದೀರಾ ಅಂತ. ಪ್ರತಿನಿತ್ಯ ಬೈಬಲ್ ಓದೋ ಅವಶ್ಯಕತೆ ಇಲ್ಲ. ನಾನು ಎಲ್ಲ ಪೂರ್ತಿ ಓದಿ ಸ್ಟಡಿ ಮಾಡಿ ಮುಗಿಸಿಬಿಟ್ಟಿದ್ದೇನೆ. ಒಂದು ಸಲ ಓದಿದರೆ ಸಾಕು, ಪ್ರತಿನಿತ್ಯ ಓದುವಂಥ ಅವಶ್ಯಕತೆ ಇಲ್ಲ ಎಂದು ಆ ವ್ಯಕ್ತಿ ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಸೊ ಈ ಒಂದು ದೇವರ ವಾಕ್ಯ ಅನ್ನುವಂಥದ್ದು ಬೇರೆ ಪುಸ್ತಕದ ರೀತಿ ಅಲ್ಲ. ಅವರು ಒಂದು ಲಾಯರ್ ಆಗಿದ್ರು. ಸೊ ಅವರ ಜೀವಿತದಲ್ಲಿ ಅವರು ಅನೇಕ ಪುಸ್ತಕಗಳನ್ನು ಓದಿ ಅವರಿಗೆ ಬೇಸರವಾಗಿರಬಹುದು. ಆದರೆ ಸತ್ಯವೇದ ಅನ್ನುವಂಥದ್ದು ಬೇಸರ ಪಡಿಸುವಂತಹ ಒಂದು ಪುಸ್ತಕ ಅಲ್ಲ. ಇದು ಸಾಧಾರಣವಾದ ಪುಸ್ತಕ ಅಲ್ಲ. ಎಲ್ಲ ಪುಸ್ತಕಗಳಿಗಿಂತ ಮೇಲಾಗಿ ಕಾರ್ಯ ಮಾಡುವ ಪುಸ್ತಕ ಆಗಿದೆ. ಯಾವ ಇಬ್ಬಾಯಿ ಕತ್ತಿಗಿಂತಲೂ ಅಧವಾದದ್ದು, ಕಾರ್ಯ ಸಾಧಕವಾದದ್ದು, ಕೀಲು ಮಜ್ಜೆ ಪ್ರಾಣ ಆತ್ಮಗಳ ಮಧ್ಯದಲ್ಲಿ ತೂರುವಷ್ಟು ಮಟ್ಟಿಗೆ ಶಕ್ತಿಯುಳ್ಳ ಬಲವುಳ್ಳ ವಾಕ್ಯಗಳು ಇದಾಗಿದೆ. ಇದನ್ನು ಓದುವಂಥವರು, ಇದನ್ನು ಧ್ಯಾನಿಸುವಂಥವರ ಜೀವಿತದಲ್ಲಿ ಎಂದಿಗೂ ಕೂಡ ಅವರು ಓದಿದ ನಂತರ ಅವರ ಜೀವಿತ ಮೊದಲಿನಂತೆ ಇರೋದಿಲ್ಲ. ಅವರ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಪಶ್ಚಾತ್ತಾಪ, ಕೇಳುವಂಥವರು ಕೆಲವರು ವಾಕ್ಯಕ್ಕೆ ಒಪ್ಪಿಸಿಕೊಡದೇ ಇರಬಹುದು, ಆದರೆ ಅವರ ಮನಸ್ಸಿನಲ್ಲಿ ಒಂದು ಸ್ವಲ್ಪನಾದರೂ ಒಂದು ಭಯವಾದರೂ ಅಥವಾ ಒಂದು ಪಶ್ಚಾತ್ತಾಪ ಆಗಿರ್ಬೋದು ಹುಟ್ಟುತ್ತದೆ. ಯಾಕೆಂದರೆ ಈ ವಾಕ್ಯ ಯಾರ ಮನಸ್ಸಿನಲ್ಲಿ ಬೀಳ್ತದೋ ಅದು ಎಂದಿಗೂ ಕೂಡ ಫಲ ಕೊಡದೆ ಹೋಗುವಂಥದ್ದಲ್ಲ. ಯಾಕೆಂದರೆ ಈ ವಾಕ್ಯಕ್ಕೆ ಜೀವ ಇದೆ, ಜೀವ ತರುವಂಥದ್ದಾಗಿದೆ. ಅನೇಕ ಪುಸ್ತಕಗಳನ್ನು ನಾವು ಓದಿ ಒಂದು ಸಲ ಹೋದರೆ ನಮಗೆ ಬೋರ್ ಆಗ್ಬೋದು, ಆದರೆ ಈ ಸತ್ಯವೇದವನ್ನು ಪ್ರತಿನಿತ್ಯ ನಾವು ಧ್ಯಾನಿಸುವಾಗ ಹೊಸ ಹೊಸ ವಿಷಯಗಳನ್ನು, ಬರೀ ಹಳೆ ಸಂಗತಿಗಳನ್ನಲ್ಲ, ದಿನನಿತ್ಯವೂ ನೀವು ಒಂದು ವಚನವನ್ನು 1000 ಸಲ ಧ್ಯಾನ ಮಾಡಿ 1000 ಸಲನೂ ಕೂಡ ದೇವರು ಹೊಸ ಆಲೋಚನೆಗಳನ್ನು, ಹೊಸ ರಹಸ್ಯಗಳನ್ನು, ಹೊಸ ಸಂಗತಿಗಳನ್ನು ಕಲಿಸಿಕೊಡುವವರಾಗಿದ್ದಾರೆ. ಹಾಗೆ ಹೊಸದಾದ ಸ್ವಭಾವಗಳನ್ನು, ಹೊಸದಾದಂಥ ಒಂದು ಶಕ್ತಿಯನ್ನು, ಧೈರ್ಯವನ್ನು ವಾಕ್ಯದ ಮೂಲಕ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಈ ವಾಕ್ಯ ಅನ್ನುವಂಥದ್ದು ಬಹಳ ಶಕ್ತಿ ಉಳ್ಳದಾಗಿದೆ. ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಯವನಸ್ಥನು ತನ್ನ ನಡತೆಯನ್ನು ಶುದ್ಧಿಪಡಿಸಿಕೊಳ್ಳುವುದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದ. ನಮ್ಮ ನಡತೆಯನ್ನು ಶುದ್ಧಿಪಡಿಸ್ಕೊಳ್ಬೇಕು. ನಮ್ಮ ಆಲೋಚನೆಗಳಲ್ಲಿ ಬರೀ ಪಾಪ ತುಂಬಿರುವುದಾದರೆ ನಿಮ್ಮ ಆಲೋಚನೆಗೆ ದೇವರ ವಾಕ್ಯವೆಂಬ ಈ ಜೀವವುಳ್ಳ ವಾಕ್ಯಗಳನ್ನು ನೀವು ತುಂಬುವುದಾದರೆ ಆ ಕೆಟ್ಟ ಆಲೋಚನೆಗಳನ್ನು ಶುದ್ಧಿಪಡಿಸಿ ನಿಮ್ಮನ್ನು ನೂತನ ವ್ಯಕ್ತಿಯಾಗಿ ಮಾಡುವಂಥದ್ದೇ ಈ ದೇವರ ವಾಕ್ಯವಾಗಿದೆ. ಸಹೋದರ ಸಹೋದರಿಯರೇ, ನಾವು ಪ್ರತಿದಿನ ಧ್ಯಾನ ಮಾಡೋಣ. ಬರೀ ಒಂದು ದಿನ ಮಾಡಿದರೆ ಸಾಕು, ಒಂದು ವಾಕ್ಯ ಓದಿದರೆ ಸಾಕು, ಕ್ಯಾಲೆಂಡರಲ್ಲೂ ಒಂದು ವಾಕ್ಯ ಇದ್ರೆ ಸಾಕು ಅಂತ ನಾವು ಸಾಕು ಅನ್ನೋ ಪದವನ್ನು ನಾವು ವಾಕ್ಯ ಓದುವುದರಲ್ಲಿ ಉಪಯೋಗಿಸಬಾರದು. ಸಮಯ ಯಾವುದೆಲ್ಲ ಸಿಗ್ತದೋ ಫೋನ್ ನೋಡುವುದನ್ನು ಬಿಟ್ಟು ಬೇಡವಾದಂತಹ ಫ್ರೆಂಡ್ಸ್ಗಳ ಜೊತೆ ಮಾತನಾಡಲಿಕ್ಕೆ ನಮಗೆ ಸಮಯ ಇರುತ್ತೆ, ಹರಟೆ ಹೊಡಿಲಿಕ್ಕೆ ಸಮಯ ಇರುತ್ತೆ, ಇಬ್ಬರು ವಿಶ್ವಾಸಿಗಳು ಕೂಡಿ ಬರುವಾಗ ನಾವು ಅವರ ಬಗ್ಗೆ ಇವರ ಬಗ್ಗೆ ಹೇಳಲಿಕ್ಕೆ ನಮಗೆ ಸಮಯ ಇರುತ್ತೆ. ಆದರೆ ದೇವರ ವಾಕ್ಯದ ಬಗ್ಗೆ, ದೇವರ ಕುರಿತಾಗಿ ನಮಗೆ ಹೇಳಲಿಕ್ಕೆ ಸಮಯ ಇದೆಯಾ?
ದೇವರ ಕುರಿತಾಗಿ ದೇವರ ವಿಷಯಗಳನ್ನು ಹೆಚ್ಚು ಧ್ಯಾನಿಸಲು ನಮಗೆ ಸಮಯ ಇದೆಯಾ? ನಮ್ಮ ನಂಬಿಕೆಗಳು ಯಾಕೆ ಕುಂದಿ ಹೋಗ್ತಾ ಇದೆ? ನಾವು ವಿಶ್ವಾಸ ಜೀವಿತದಲ್ಲಿ ಯಾಕೆ ಸೋಲು ಹೋಗ್ತಾ ಇದ್ದೇವೆ? ನಮ್ಗೆ ಯಾಕೆ ದೇವರ ಮೇಲೆ ಇನ್ನೂ ನಿರೀಕ್ಷೆ ಬರ್ತಾ ಇಲ್ಲ ಅಂದರೆ ಆತನ ವಾಕ್ಯಗಳು ನಮ್ಮಲ್ಲಿ ದೃಢವಾಗಿಲ್ಲ, ಆತನ ನಾವಿನ್ನೂ ಸರಿಯಾಗಿ ತಿಳಿದುಕೊಂಡಿಲ್ಲ ಅಂತ ಅರ್ಥ. ನೀವು ದೇವರನ್ನು ತಿಳಿದುಕೊಳ್ಬೇಕಂದ್ರೆ ಆತನ ವಾಕ್ಯವನ್ನು ಹೆಚ್ಚಾಗಿ ಓದಿರಿ. ಈ ಎಂಟೈರ್ ಜೆನೆಸಿಸ್ ಟು ರೆವಲೇಷನ್, ಆದಿಕಾಂಡದಿಂದ ಪ್ರಕಟಣೆಯವರೆಗೂ ದೇವರ ಪ್ರೀತಿಯ ಕುರಿತಾಗಿ ಪ್ರತಿಯೊಂದು ಪುಸ್ತಕದಲ್ಲೂ ನಾವು ಓದಲ್ಪಡ್ತೇವೆ. ಪ್ರತಿಯೊಂದು ಪುಸ್ತಕವು ದೇವರು ಮನುಷ್ಯನ ಮೇಲೆ ಇಟ್ಟಿರುವಂಥ ಅಗಾಧವಾದ ಪ್ರೇಮವನ್ನ ಸಾರಿ ಹೇಳುವಂಥದ್ದಾಗಿದೆ ಈ ಸತ್ಯವೇದದ ಪುಸ್ತಕ. ನೀವು ಎಷ್ಟೋ ಲವ್ ಸ್ಟೋರಿಗಳನ್ನು ಓದಿರ್ಬೋದು, ಎಷ್ಟೋ ನಾವೆಲ್ಸ್ಗಳನ್ನು, ಕವಿತೆಗಳನ್ನು, ಕವನಗಳನ್ನು, ಗೀತೆಗಳನ್ನು ಕೇಳಿರ್ಬೋದು. ಆದರೆ ಅದು ಯಾವುದು ಕೊಡದೇ ಇರುವ ಸಮಾಧಾನ, ಅದು ಯಾವುದು ಕೊಡದೇ ಇರುವ ಉತ್ತರ, ಅದು ಯಾವುದು ಕೊಡದೇ ಇರುವ ಬಿಡುಗಡೆ ಈ ಸತ್ಯವೇದ ಎಂಬುವಂಥದ್ದು, ಬೈಬಲ್ ಎನ್ನುವಂಥದ್ದು ಕೊಡುವಂಥದ್ದಾಗಿದೆ. ಸಹೋದರ ಸಹೋದರಿಯರೇ, ನೀವೇನಾದರೂ ಯೇಸುಸ್ವಾಮಿನ ನಂಬದೆ ಈ ಮೊದಲ ಬಾರಿಗೆ ಈ ವಿಡಿಯೋ ನೋಡ್ತಾ ಇರುವುದಾದರೆ ನೀವು ದಯವಿಟ್ಟು ಬೈಬಲನ್ನು ಓದಿರಿ. ನಿಮ್ಮ ಜೀವಿತದಲ್ಲಿ ಅನೇಕ ಪ್ರಶ್ನೆಗಳಿರ್ಬೋದು. ಯಾರೂ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರಿಸದೇ ಇರುವಂತಹ ಉತ್ತರವನ್ನ ಈ ಬೈಬಲ್ ನಿಮ್ಮಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥದ್ದಾಗಿದೆ. ಇದರಲ್ಲಿ ಇಲ್ಲದೆ ಇರುವಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಕೂಡ ಇದರಲ್ಲಿದೆ. ಇಂದಿನ ಕಾಲದಲ್ಲಾಗಿರ್ಬೋದು, ನೀವು ನೆನೆಸಿಕೊಳ್ಬೋದು, ಬೈಬಲ್ ಬರೆದು ಎಷ್ಟೋ ವರ್ಷಗಳಾಗಿದೆ. ಈಗ ನಡೀತಾ ಇರುವಂತಹ ಈಗಿನ ಒಂದು ಜನ್ರೇಷನ್ಗೆ, ಟೆಕ್ನಾಲಜಿಗೆ ಹೇಗೆ ನಮ್ಗೆ ಉತ್ತರ ಸಿಗ್ತದೆ ಎಂದು ನೀವು ನೆನೆಸ್ಕೊಳ್ಬೋದು. ಆದರೆ ಯುಗಗಳು ಬದಲಾಗಬಹುದು, ಆದರೆ ದೇವರ ವಾಕ್ಯವು ಬದಲಾಗದೇ ಇರುವಂಥದ್ದಾಗಿದೆ. ಎಲ್ಲದಕ್ಕೂ ಉತ್ತರ ಇದರಲ್ಲಿ ಸಿದ್ಧವಾಗಿದೆ. ದಯವಿಟ್ಟು ನೀವು ಓದಿರಿ, ಕೊಂಡುಕೊಳ್ಳಿರಿ. ನಿಮ್ಮ ಹತ್ರ ಬೈಬಲ್ ಇಲ್ಲ ಅಂದರೆ ನೀವು ಕೊಂಡುಕೊಳ್ಬೋದು. ಇವತ್ತಿನ ದಿವಸಗಳಲ್ಲಿ ಪ್ಲೇಸ್ಟೋರ್ನಲ್ಲೂ ಕೂಡ, ನಿಮ್ಮ ಮೊಬೈಲ್ನಲ್ಲೂ ಕೂಡ ನೀವು ಇನ್ಸ್ಟಾಲ್ ಮಾಡಿಕೊಂಡು ವಾಕ್ಯಗಳನ್ನು ಓದಬಹುದು. ಇಲ್ಲ ನನಗೆ ಬೈಬಲ್ನೇ ಓದಬೇಕಂತ ಆಸಕ್ತಿ ಇರುವುದಾದರೆ, ನಾನು ಇದನ್ನು ಹೇಳ್ತಾ ಇರೋದು ಈ ಒಂದು ವಿಡಿಯೋ ನೋಡ್ತಾ ಇರುವಂಥ ಹೊಸೊಬ್ಬರಿಗೆ, ಯೇಸುಸ್ವಾಮಿನ ಗೊತ್ತಿಲ್ಲದೆ ಬೈಬಲನ್ನು ಓದಬೇಕು ಎಂದು ಆಸಕ್ತಿ ಇಟ್ಟುಕೊಂಡವರಿಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ವಿಶ್ವಾಸಿಗಳಾದಂಥ ನೀವು ದಯಮಾಡಿ ಬೈಬಲಲ್ಲಿಯೇ ಓದಿ. ಅಕಸ್ಮಾತ್ ನನಗೆ ಬೈಬಲ್ ಎಲ್ಲಿ ತೆಗೆದುಕೊಳ್ಬೇಕು, ಹೇಗೆ ಕೊಂಡ್ಕೊಳ್ಬೇಕಂತ ಗೊತ್ತಿಲ್ಲದೆ ಇದ್ದರೆ ಆನ್ಲೈನ್ಗಳಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ದಯವಿಟ್ಟು ಈ ವಾಕ್ಯವನ್ನು ಓದಿರಿ. ನಿಮ್ಮ ಜೀವಿತದಲ್ಲೂ ಬರೀ ಕ್ರೈಸ್ತರು ಮಾತ್ರ ಓದಬೇಕಂತ ಏನಿಲ್ಲ, ಎಲ್ಲರೂ ಕೂಡ ಈ ವಾಕ್ಯಗಳನ್ನು ಓದಬಹುದು. ಯಾಕೆಂದರೆ ದೇವರು ಎಲ್ಲರಿಗೋಸ್ಕರ, ನಿಮಗೋಸ್ಕರವೂ ಪ್ರಾಣ ಕೊಟ್ಟಿದ್ದಾರೆ. ನಿಮ್ಮನ್ನು ಕೂಡ ಹೆಚ್ಚಾಗಿ ಆತನು ಪ್ರೀತಿಸುವ ಆತನಾಗಿದ್ದಾನೆ. ನಿಮ್ಮನ್ನು ಕೂಡ ಆತನು ಪೋಷಿಸುವ ಆತನಾಗಿದ್ದಾನೆ. ನಿಮ್ಮನ್ನು ಕೂಡ ಬಿಡುಗಡೆ ಕೊಡುವ ಆತನಾಗಿದ್ದಾನೆ. ಯಾವುದೆಲ್ಲ ವೇದನೆ, ಸಂಕಟದಿಂದ ನೀವು ಹಾದು ಹೋಗ್ತಾ ಇದ್ದೀರಾ, ಯಾವುದೆಲ್ಲ ಪ್ರಶ್ನೆಗಳು ಜೀವಿತದಲ್ಲಿ ಇದೆಯೋ, ಬೈಬಲನ್ನು ಓದಿರಿ, ಸತ್ಯವೇದವನ್ನು ಓದಿರಿ, ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ನೀವು ಸಾಧ್ಯವಾಗ್ತದೆ. ಸಹೋದರ ಸಹೋದರಿಯರೇ, ನಾವು ಈ ಸಮಯದಲ್ಲಿ ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸಿ ಪ್ರಾರ್ಥನೆ ಮಾಡೋಣವಾ? ಪರಿಶುದ್ಧನಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಕೊಟ್ಟಂಥ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ದೇವರೇ, ಕೊಟ್ಟಂಥ ಸುಂದರವಾದ ವಾಕ್ಯಗಳಿಗಾಗಿ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ. ದೇವರೇ, ವಾಕ್ಯಗಳು ನಮ್ಮ ಜೀವಿತವನ್ನು ಬದಲಾಯಿಸಲಿ. ಹೌದು ರಾಜ, ಪ್ರತಿನಿತ್ಯವೂ ನಾವು ಹೆಚ್ಚು ಬೇರೆ ವಿಷಯಗಳಲ್ಲಿ ಸಮಯ ಕಳೆಯದೆ ನಿನ್ನ ವಾಕ್ಯಗಳನ್ನು ಓದುವುದರಲ್ಲಿ ನಮ್ಮ ಸಮಯಗಳನ್ನು ಉಪಯೋಗಿಸಿಕೊಳ್ಳಿಕ್ಕೆ ನಾವು ಒಬ್ಬೊಬ್ಬರಿಗೂ ಸಹಾಯ ಮಾಡು. ಯಾರೆಲ್ಲ ಮೊದಲನೇ ಬಾರಿಗೆ ದೇವರೇ ವಾಕ್ಯವನ್ನು ಓದಲು ದೇವರೇ ಅಪ್ಪ ಮನಸ್ಸನ್ನು ಮಾಡಿಕೊಳ್ತಾ ಇದ್ದಾರೆ, ಅವರಿಗೂ ಕೂಡ ನಿನ್ನ ವಾಕ್ಯದ ಗೂಢಾರ್ಥವನ್ನು ತಿಳಿಸಿ ನೀನೇ ನಿಜವಾದ ದೇವರೆಂದು ಅರಿತುಕೊಳ್ಳಿಕ್ಕೆ ನೀನು ಕಾರ್ಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಳ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆ. ಆಮೇನ್ ಆಮೇನ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಗಾಡ್ ಬ್ಲೆಸ್ ಯು.